ಒಳಗಾಗ್ತಾರೆ. ಬೆಂಗಳೂರಲ್ಲಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ 2004ರಲ್ಲಿ. ಇದು ಸ್ವಾಮೀಜಿಯವರ ಸಂಕ್ಷಿಪ್ತ ಜೀವನ. ಅವರು ಸಾಹಿತ್ಯ ಕೊಟ್ಟ ಕೊಡುಗೆಗಳಲ್ಲಿ ವಿಶೇಷವಾಗಿ ಯುಗಾವತಾರ ಶ್ರೀರಾಮಕೃಷ್ಣ, ಶ್ರೀ ಶಾರದಾ ದೇವಿ ಜೀವನ ಗಂಗಾ, ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವಮಾನವ ವಿವೇಕಾನಂದ, ವಿಶ್ವವಿಜೇತ ವಿವೇಕಾನಂದ ಸೇರಿದಂತೆ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಎಷ್ಟು ಭಜನೆಗಳನ್ನು ಬರೆದಿದ್ದಾರೆ, ಎಷ್ಟು ಭಜನೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಅಲ್ವಾ. ಎಂತೆಂಥ ಭಜನೆಗಳು ನಾವು ಹೇಳಿದ್ವಲ್ಲ, ಶ್ರೀರಾಮಕೃಷ್ಣ ಚರಣ ತಲದಿ ಶರಣೆನು ಮನವೇ ಅದೇ ಹೇಳಿದ್ವಿ. ಆಮೇಲೆ ಹೇ ಪ್ರೇಮ ರೂಪ, ಇನ್ನು ಅನೇಕ ಭಜನೆಗಳನ್ನ ಸ್ವಾಮೀಜಿಯವರು ಬರೆದಿದ್ದಾರೆ. ಹಾಗಾಗಿ ಸ್ವಾಮೀಜಿಯವರು ದಯವಿಟ್ಟು ಮಾತಾಡಬೇಡಿ. ಹಾಗಾಗಿ ಸ್ವಾಮೀಜಿಯವರ ಕೊಡುಗೆ ತುಂಬಾ. ಅವ್ರು ಬರೆದ ಪುಸ್ತಕಗಳಲ್ಲಿ ಒಂದು 3 ಪುಸ್ತಕಗಳನ್ನು ಪಟ್ಟಿ ಮಾಡ್ಬೋದು. 3 ಪುಸ್ತಕ ಬರೆದಿದ್ದಾರೆ. ಕನ್ನಡದಲ್ಲೂ ಬರೆದಿದ್ದಾರೆ, ಯುಗಾವತಾರ, ದಿವ್ಯತ್ರಯ ಜೀವನ, ಎಲ್ಲ ಸಮಗ್ರ ಜೀವನವನ್ನ ಬರೆದಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರ ಅದ್ಭುತವಾದ ಜೀವನ, ಅವರ ಸಾಹಿತ್ಯ ಇನ್ನು ಸ್ಮರಣೆ ಮಾಡಲೇಬೇಕು. ಆಮೇಲೆ ಇತ್ತೀಚೆಗಷ್ಟೇ ಸ್ವಾಮಿ ಪುರುಷೋತ್ತಮಾಂಜಿಯವರ ಸಮಗ್ರ ಜೀವನವನ್ನು ಒಳಗೊಂಡ ಚಾಗೆ ಹಾಡು ಮತ್ತು ಪುರುಷೋತ್ತಮ ಅಂತ 2 ಪುಸ್ತಕಗಳು ಬಂದಿದೆ. ದಯವಿಟ್ಟು ಆಸಕ್ತರು ಓದಬೇಕಾಗಿ ವಿನಂತಿ. ಸ್ವಾಮೀಜಿಯವ್ರ ಬಗ್ಗೆ ಎಷ್ಟು ಹೇಳ್ದೋದು ಸಾಲದು, ಅವಕಾಶ ಆದರೆ ಖಂಡಿತವಾಗಿ ಆಗಾಗ ಮಾತಾಡೋಣ. ಅದಕ್ಕೆ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದ ಕೆಲವು ಮಾತುಗಳನ್ನು ಹೇಳ್ತೀನಿ. ಏನಂದರೆ, ಜಾಸ್ತಿ ಮಾಡಬೇಡ, ಮಾಡೋದನ್ನು ಬಿಡಬೇಡ. ಜಾಸ್ತಿ ಮಾಡಬೇಡ, ಮಾಡೋದನ್ನು ಬಿಡಬೇಡ ಅಂತ ಹೇಳೋದು ಸ್ವಾಮೀಜಿ. ಭಜನೆ ಅರ್ಥ ಆದರೆ ಪ್ರವಚನ ಬೇಕಿಲ್ಲ, ಭಜನೆ ಅರ್ಥ ಆದರೆ ಪ್ರವಚನ ಬೇಕಾಗಿಲ್ಲ. ಅಂದರೆ ಭಜನೆಯಲ್ಲೇ ಎಲ್ಲ ಇದೆ ಅಂತ ಹೇಳೋರು. ಈ ಥರ ಸ್ವಾಮೀಜಿಯವರು ತುಂಬ ಅದ್ಭುತವಾದ ಮಾತುಗಳನ್ನು ಕಾಮಿಡಿ ರೂಪದಲ್ಲಿ ಹೇಳ್ತಾ ಇದ್ರಂತೆ. ಅದಕ್ಕೆ ಒಂದು ಕಾಮಿಡಿ ಹೇಳ್ತೇನೆ. ಒಂದ್ಸತಿ ಸ್ವಾಮಿ ಬ್ರಹ್ಮಮಯಿ ಮಾತಾಜಿ ಅಂತ ಇದ್ದಾರೆ ಈಗ ಹೊಸಕೋಟೆ, ಬೆಂಗಳೂರು ಹೊಸಕೋಟೆ ಬರುತ್ತಲ್ಲ, ಅಲ್ಲಿ ಶ್ರೀಮಾತಾ ಶಾರದಾಶ್ರಮ ಅಂತ ಮಾಡ್ಕೊಂಡಿದ್ದಾರೆ. ಬ್ರಹ್ಮಮಯಿ ಮಾತಾಜಿಯವರು ಬ್ರಹ್ಮಚಾರಿಯಾಗಿರ್ತಾರೆ. ಇವರು ಮತ್ತು ಸ್ವಾಮಿ ಪುರುಷೋತ್ತಮಾಜಿಯವರು ಒಬ್ಬರು ಭಕ್ತರ ಮನೆಗೆ ಹೋಗಿರ್ತಾರೆ. ಗುರುವಾರ ಆಗಿರುತ್ತೆ. ಆಕೆ ಮನೆಯ ಒಡತಿ ಏನು ಹೇಳ್ತಾಳೆ, ಸ್ವಾಮಿಗಳೇ ನೀವು ಗುರುವಾರ ಬಂದಿದ್ದೀರಾ, ಗುರುಗಳಾಗಿ ಬಂದಿದ್ದೀರಾ ಅಂತ. ಸ್ವಾಮೀಜಿಯವರೆಲ್ಲ ಮುಗಿದ್ಮೇಲೆ ಹೊರಗಡೆ ಬರ್ತಾರೆ. ಬ್ರಹ್ಮಮಯಿ ಮಾತಾಜಿ ಅಂತ ಹೇಳ್ತಾರೆ, ಸದ್ಯ ಮಾರತಿ, ಸದ್ಯ ಗುರುವಾರ ಬಂದಿದ್ವಿ, ಒಂದ್ ವೇಳೆ ಶನಿವಾರ ಬಂದ್ಬಿಟ್ಟಿದ್ರೆ ಅಂದ್ರೆ ಸ್ವಾಮೀಜಿಗಳ ಮಾತನ್ನು ತಿಳಿ ಆಸೆ ಇರ್ತಾ ಇತ್ತು. ಸದ್ಯ ಮಾರತಿ ನೀವು ಗುರುವಾರ ಕರ್ಕೊಂಡ್ ಬಂದಿದ್ಯಾ, ಬ್ರಹ್ಮಮಯಿ ಮಾತಾಜಿಗೆ ಒಂದು ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರು ಕರ್ಕೊಂಡು ಹೋಗಿರ್ತಾರೆ ಸ್ವಾಮೀಜಿಗಿಲ್ಲ. ಸದ್ಯ ನೀವು ಗುರುವಾರ ಕರ್ಕೊಂಡು ಹೋಗಿದ್ಯಾ, ಒಂದ್ ವೇಳೆ ನೀವು ಶನಿವಾರ ಕರ್ಕೊಂಡು ಹೋಗಿದ್ರೆ ನಮ್ಮನ್ನ ಶನಿಗಳು ಮಾಡ್ಬಿಡೋರು ಅಂತ ಸ್ವಾಮಿ ಪುರುಷೋತ್ತಮಜಿ ಸತ್ಸಂಗದಲ್ಲೂ ಅವ್ರ ನಗೆ. ಪ್ರತಿಯೊಂದು ಸತ್ಸಂಗದಲ್ಲೂ ಅಂದ್ರೆ ಸ್ವಾಮೀಜಿಯವರ ವ್ಯಕ್ತಿತ್ವ ನೀವು ನೋಡಿ, ನಗು ಮುಖ. ಆ ನಗು ಅಂದ್ರೆ ನಗು. ಅವ್ರು ಕೆಮ್ಮುದ್ರು ಅದು ಕೆಮ್ಮುದು ಅದೊಂದು ರಾಗ. ನಾವು ಅದನ್ನೇ ಹೇಳ್ತಾ ಇದ್ವಿ ಮನೆ ಹತ್ರ ಶೋಭಾಮ ಅಂತ ಅವ್ರು ಮಾತಾಡ್ಬೇಕು ಕೆಮ್ತಾ ಇದ್ರು. ಅದಕ್ಕೆ ಅದನ್ನೇ ಹೇಳೋ ಪ್ರಸಂಗ. ಸ್ವಾಮೀಜಿಯವ್ರು ಕೆಮ್ಮದ್ರಲ್ಲೂ ಒಂದು ರಾಗ. ಅವ್ರು ಭಜನೆ ಹಾಡ್ತಾ ಇದ್ರು ಎಲ್ಲ ಅದಕ್ಕೆ ಹೇಳ್ತಾ ಇದ್ರೆ, ಬರೇ ಮೈಕ್ ಸಿಸ್ಟಮ್ ಇದ್ರೆ ಸಾಲದು, ಅದ್ರಲ್ಲಿ ಸಿಸ್ಟಮ್ ಇರ್ಬೇಕು ಅಂತ ಹೇಳೋದು ಅಲ್ವಾ. ಸೌಂಡ್ ಸಿಸ್ಟಮ್ ಇದ್ರೆ ಸಾಲದು, ಅದ್ರಲ್ಲಿ ಸಿಸ್ಟಮ್ ಇರ್ಬೇಕು ಅಂತ. ಅವ್ರು ಫಸ್ಟ್ ಕಾರ್ಯಕ್ರಮಕ್ಕೆ ಹೋದಾಗ ಫಸ್ಟ್ ಮೈಕ್ ಚೆಕ್ ಮಾಡುವಂತೆ ಹೆಂಗೆ ಬರುತ್ತಂತ. ಅವ್ರು ಹೇಳೋರು, ನಾವು ಮಾತಾಡೋ ಮಾತು ಕೊನೆ ಕೂತ್ಕೊಂಡಿರುವ ವ್ಯಕ್ತಿಯ ಕಿವಿಗೂ ತಲುಪಬೇಕು ಅಲ್ವಾ. ನಾವು ತಲುಪಿಸ್ಲಿಲ್ಲ ಅಂದ್ರೆ ಅದು ಏನೋ ಒಂದ್ ಕಡೆ ಅದು ವೇಸ್ಟ್ ಆಗುತ್ತೆ. ನಾವು ಕಾರ್ಯಕ್ರಮ ಮಾಡಿದ್ದು ಅಲ್ವಾ. ನಾವು ಮಾತಾಡುವ ಮಾತು ಕೊನೆಯ ವ್ಯಕ್ತಿಗೂ ಕೇಳಬೇಕು ಅಂತ ಅವ್ರು ಫಸ್ಟು ಕಾರ್ಯಕ್ರಮ ಬಂದಾಗ ಧ್ವನಿ ಪರೀಕ್ಷೆ ಮಾಡ್ತಿದ್ದಂತೆ ಮೈಕ್ಗಳು. ಅವಾಗೆಲ್ಲ ಎಷ್ಟು ಕಷ್ಟ. ಇವಾಗನೆಲ್ಲ ಎಷ್ಟು ಟೆಕ್ನಿಕ್ ಇದೆ. ಸ್ವಾಮೀಜಿ ಇದ್ದಾಗ ಅವಾಗ ರೋಡ್ಗಳು ಸರಿ ಇಲ್ಲ, ಕಾರ್ಗಳಿಲ್ಲ. ಇವತ್ತು ಸ್ವಾಮಿಗಳೆಲ್ಲ ಎಂತೆಂಥ ಕಾಲ ಗಡ್ಡಾಡ್ತಾರೆ ಅಲ್ವಾ. ಅವಾಗೆಲ್ಲ ಮೊನ್ನೆ ಯಾರೋ ಸ್ವಾಮಿಗಳು ನಾವು ಬೇಟೆಗೆ ಮಾಡಿ ಹೇಳ್ತಾ ಇದ್ರು ಉದ್ಯೋಗರು, ಅವ್ರು ಸ್ವಾಮಿಗಳು ಅಂತ 40 ಲಕ್ಷ ಕಾರು ಅವ್ರು ಹೇಳ್ತಾ ಇದ್ರು. ಇದು ಫಸ್ಟ್ ಮಾಡಿ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಲಕ್ಸುರಿ ಲೈಫ್ ಮಾಡ್ತಾ ಇದ್ದಾರೆ ಇವತ್ತು ಕೆಲವು ಸನ್ಯಾಸಿಗಳು ಅಲ್ವಾ. ಅಂತದ್ರಲ್ಲಿ ಅವ್ರೆಲ್ಲ ಪರಿತ್ಯಾಗ ಮಾಡಿ ಬಂದವರು 40 ಲಕ್ಷ ಕಾರ್ನ ಅಡ್ಡಾಡ್ತಾರೆ ಅಲ್ವಾ. ಈ ರಾಜಾರಾಮಗಳು ಬಂದಿರಲ್ಲ, ಅವ್ರು ಎಷ್ಟು ಅನುಕೂಲಸ್ಥರು ಅಲ್ವಾ. ಆದ್ರೂ ಒಂದು ಕಾರ ಅಡ್ಡಾಡ್ತಾರೆ ಅಲ್ವಾ. ಅವ್ರು ಸ್ಕೂಟಿ ಹೊಡ್ಕೊಂಡು ಅಡ್ಡಾಡೋರು. ಅಂದ್ರೆ ಎಷ್ಟು ಸರಳ ವ್ಯಕ್ತಿತ್ವಗಳು ಅಲ್ವಾ. ಇವತ್ತೆಲ್ಲ ಕೆಲವು ಸ್ವಾಮೀಜಿಗಳು ನೋಡ್ಬಿಟ್ರೆ ಎಂತೆಂತ ಲಕ್ಸುರಿ ಲೈಫ್ ಮಾಡ್ತಾರೆ ಅಲ್ವಾ. ಸನ್ಯಾಸಿಗಳಾಗಿ ಸರ್ವ